ಮಾಧ್ಯಮ, ಟಿವಿ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ನಮ್ಮೆಲ್ಲ ಸ್ನೇಹಿತರಿಗೂ ನಮಸ್ತೆ ಹೇಳ್ತಾ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇದೇನು ನಮ್ಮ ಸಿನಿಮಾ ರಿಲೀಸ್ ಇವತ್ತಿಂದ ಒಂದು 5 ದಿವಸ ಉಳಿದಿದೆ. ಇಲ್ಲಿಂದ ಸಿನಿಮಾದ ಪ್ರಚಾರ ಇರ್ಬೋದು, ಇನ್ನೊಂದು ಇರ್ಬೋದು, ತುಂಬ ಅಬ್ಬರವಾಗಿ ಹೋಗಬೇಕಾಗುತ್ತೆ. ಈ ಒಂದು ಟೈಮಲ್ಲಿ ನಮ್ದು ಯಾಕೆಂದರೆ ಪ್ರೀ ರಿಲೀಸ್ ಇವೆಂಟ್ ಅಂದರೆ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ನಮ್ಗೆ ಅಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿಲ್ಲ ಮಾಧ್ಯಮದವ್ರ ಜೊತೆಗೆ. ಅಂದರೆ ಲಾಸ್ಟ್ ಟೈಮ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ, ಔಟ್ಡೋರ್ ಆಯಿತು. ಆಮೇಲೆ ಎಲ್ಲ ರೀತಿ ಒಂದು ಪ್ಲ್ಯಾನ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿದ್ವಿ, ಅದು ಸ್ವಲ್ಪ ಹಿಂದೆ ಮುಂದೆ ಆಯ್ತು. ಉಳಿದಿದ್ದೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಆಗೋಯ್ತು ನಮ್ಮ ಕಾರ್ಯಕ್ರಮಗಳು. ಹಾಗಾಗಿ ತುಂಬ ಈಗ ಯಾಕೆಂದರೆ ಟೈಮು ಜಾಸ್ತಿ ಇದ್ದಿದ್ದಾಗ 9ನೇ ತಾರೀಕಿಗೆ ನಾವು ಇದು ಮಾಡೋಣ ಅಂತ ಹೇಳಿ ನಮ್ಮ PR ಅವ್ರ ಜೊತೆಗೂ ಮತ್ತು ನಮ್ಮ ಟೀಮ್ ಕಮ್ಯುನಿಕೇಟ್ ಮಾಡಿ ಫೈನಲ್ ಮಾಡಿದ್ವಿ. ಬಟ್ ಆದರೆ ಗೆಸ್ಟ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಯಾಕೆಂದರೆ ಯಾವಾಗಲೂ ಇತ್ತು ನಮ್ಮ ಸಿನಿಮಾ ಶುರು ಮಾಡಿದಾಗಿಂದಲೂ ನಮ್ಮ ತಲೆಯಲ್ಲಿ ನಾನು ಮತ್ತು ಡೈರೆಕ್ಟ್ರು ಮಾತಾಡ್ಕೊಂಡಿದ್ವಿ, ಒಂದು ಕಾರ್ಯಕ್ರಮದ ಕೊನೆಯದು ಯಾವುದಾದ್ರೂ ಒಂದು ಇವೆಂಟಿಗೆ ಅಣ್ಣವ್ರ ಫ್ಯಾಮಿಲಿಯಿಂದ ಒಬ್ಬರನ್ನ ಕರ್ಸ್ಕೊಂಡು ನಾವು ಆ ಒಂದು ಸಿನಿಮಾದ, ಅದು ಕೂಡ ಅಪ್ಪು ಸರ್ ಸಂಬಂಧ ಇರಬೇಕು, ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಕೊನೆಯದು ಅಂತ. ಯಾಕೆಂತಂದರೆ ನಾನು ಅಪ್ಪು ಸರ್ ಜೊತೆಗೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ. ನಾನು ಅಷ್ಟೇ ಡೈರೆಕ್ಟರ್ ಮಾಡಿದ್ದೆ 4 ಸಿನಿಮಾಗಳು, ಅದರಲ್ಲಿ 2 ಸಿನಿಮಾ ಅವ್ರ ಜೊತೆಗೆ ಮಾಡಿದ್ದೀನಿ. ಸಣ್ಣ ಕೆಲವು ಅನುಭವ ಹೇಳಿ ಮುಂದೆ ಹೋಗ್ತೀನಿ ನನ್ನ ಸಿನಿಮಾದ ಬಗ್ಗೆ. ಈ ಮೊನ್ನೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋದ್ವಿ. ಅವರು ತುಂಬ ಜನ ಮೀಟ್ ಆಗ್ತಾ ಇರ್ತಾರೆ, ತುಂಬ ಅಂದರೆ ತುಂಬ. ನಾನು ವರ್ಕ್ ಮಾಡಿ ಸುಮಾರು 16-17 ವರ್ಷದ ಹಿಂದೆ ಹೇಳ್ತಾ ಇರೋದು. ನಾನು PUC ಇದ್ದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆಕಾಶ್ ಮತ್ತು ವೀರಕನ್ನಡಿಗ 2 ಸಿನಿಮಾ ವರ್ಕ್ ಮಾಡಿದ್ದೆ. ಇವತ್ತು ಮಹೇಶ್ ಬಾಬು ಅವರು ಬರಬೇಕಿತ್ತು, ಅವ್ರು ಬಂದಿಲ್ಲ. ಅದರಲ್ಲಿ ಸುಮಾರಷ್ಟು ಇನ್ಸಿಡೆಂಟ್ ಇದೆ ನನಗೇನಂದರೆ, ವೀರಕನ್ನಡಿಗ ಸಿನಿಮಾದಲ್ಲಿ ಹೈದರಾಬಾದಲ್ಲಿ ಮಾಡ್ತಾ ಒಂದು ಇನ್ಸಿಡೆಂಟ್ ಇತ್ತು. ವೀರಕನ್ನಡಿಗ ನೋಡಿರ್ಬೋದು, ಒಂದು ಅಪ್ಪು ಸರ್ ಡಬಲ್ ಆ್ಯಕ್ಟಿಂಗು. ಅದರಲ್ಲಿ ಪಟಾಕಿ ಬ್ಲಾಸ್ಟ್ ಆಗೋ ಒಂದು ಸೀನ್ ಇರುತ್ತೆ. ಸಿನಿಮಾ ಶೂಟಿಂಗ್ ರಾತ್ರಿ 12 ಗಂಟೆಗೆ ಸೆಟ್ಟಲ್ಲಿ ಮುಗಿತು ಅನ್ನಪೂರ್ಣೇಶ್ವರಿ ಸ್ಟುಡಿಯೋ. ಅಲ್ಲಿ ಹೇಗೆ ಅಂತಂದರೆ ಆಂಧ್ರವಾಲ ಮತ್ತು ಇದೆರಡು ಒಟ್ಟಿಗೆ ನಡೀತಾ ಇತ್ತು. ಕೆಲವು ಪಟಾಕಿಗಳು ಉಳಿದಿತ್ತು. ನಮ್ಮ ಡೈರೆಕ್ಟ್ರಲ್ಲಿ ಮೇಹರ್ ರಮೇಶ್ ಅವರು ಹೇಳಿದರೆ, ಈ ಸಣ್ಣ ಹುಡುಗನಿಗೆ ಒಂದು ಚಿನ್ನ ಪಿಲ್ ಹುಡುಗರು ನಾನು ಪಟಾಕಿ తీసుకుರಾರ ಅಂತ ಏನೋ ಒಂದು ಹಿಂಗೆ ಹೇಳೋಗಿದ್ರು. ಮುಗಿತಾ ಇದ್ದಾಗೆ ಸೀನ್ದು ಒಂದಿಷ್ಟು ಪಟಾಕಿಗಳು ಉಳಿದ್ಬಿಟ್ಟು ಎಲ್ಲರೂ ಹೊರಟರು. ಇದೇ ಮುತ್ತು ಸಿನಿಮಾಸ್ಗೆ ಕ್ಯಾಮ್ರಾನೂ ಇತ್ತು. ನಾನು ಹೋಯ್ತಲ್ಲ ಅಂತೇಳಿ ಒಂದು ಫ್ಲವರ್ ಪಾಟನ್ನು ಏನು ಮಾಡಿದೆ ಲಾಸ್ಟ್ ಅಂತ ಹೇಳಿ ನೆಲಕ್ಕೆ ಹಚ್ಚಿದೆ. ಹಚ್ತಾ ಇದ್ದಾಗ ಹಿಂದ್ಗಡೆ ಇದ್ದವ್ರು ಕ್ಯಾಮ್ರಾದವ್ರು ಕ್ಯಾಮ್ರಾ ಅಂದರು, ಪ್ಯಾಕಪ್ ಆಗಿದ್ರು ರಾತ್ರಿ. ನೀವು ಯಾರೂ ನಂಬಲ್ಲ, ಅಷ್ಟು ದೊಡ್ಡ ಬ್ಲಾಸ್ಟ್ ಆಗಿ ಇಷ್ಟು ದೊಡ್ಡ ಫ್ಲವರ್ ಪಾಟ್. ಆ್ಯಕ್ಚುಲಿ ಹೆಚ್ಚು ಕಡಿಮೆ ನನಗೆ LV ಪ್ರಸಾದ್ ಆಸ್ಪತ್ರೆಯಲ್ಲಿ 15 ದಿವಸ ಅಡ್ಮಿಟ್ ಆಗಿದ್ದೆ ನಾನು. ಆ ಒಂದು ಟೈಮಲ್ಲಿ ಅಪ್ಪು ಸರ್ ಇರ್ಬೋದು, ಅಲ್ಲಿ ಪ್ರೊಡ್ಯೂಸರ್ ಇರ್ಬೋದು, ಈ ಥರ ಸುಮಾರಷ್ಟು ನನಗೆ, ಯಾಕೆಂದರೆ ಕಣ್ಣೇ ಹೋಯ್ತು ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಆ ಒಂದು ಸಾಕಾರ ಇತ್ತು. ಆ ಒಂದು ಇನ್ಸಿಡೆಂಟ್ಸಿಂದ ನನ್ನನ್ನು ಇವತ್ತೂ ಕೂಡ ಅಶ್ವಿನಿ ಮೇಡಮ್ ಇರ್ಬೋದು ಯಾರೂ ಮರ್ತಿಲ್ಲ. ಅಂದರೆ ಆ ಒಂದು ಇನ್ಸಿಡೆಂಟ್ ಆದಮೇಲೆ ಸುಮಾರಷ್ಟು ದಿವಸ ಬೆಂಗಳೂರು ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ಕರ್ಕೊಂಡು ಓಡಾಡಿಸಿದ್ರು. ಹಾಗಾಗಿ ಮೊನ್ನೆ ಮೇಡಮ್ ಹತ್ರ ಹೋಗಿ ಈ ಒಂದು ಇವೆಂಟಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ನಾನು ಮರ್ತಿರ್ತು ಹೋಗ್ಬಿಟ್ಟಿದ್ರ ಅಂದ್ಕೊಂಡಿದ್ದೆ. ಹೇಗೆ ಮರೆಯೋಕ್ಕಾಗುತ್ತೆ ಅಂತೇಳಿ ನೆನ್ಪು ಮಾಡ್ಕೊಂಡು, ನೀವು ನಂಬಲ್ಲ, ಇವತ್ತಿಲ್ಲ ಅವ್ರು ಜಾಸ್ತಿ ಮಾತಾಡಿಲ್ಲ. ಫಸ್ಟ್ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸ್ವಲ್ಪ ಅವ್ರಿಗೆ ಕಷ್ಟ ಇದೆ, ಸ್ವಲ್ಪ ಟೈಟ್ ಇರೋದು ಹೌದು. ಅವ್ರು ಸುಮಾರಷ್ಟು ಕಾರ್ಯಕ್ರಮದ ಲಿಸ್ಟು ತೋರಿಸಿದ್ರು. ಆದರೆ ಟ್ರೈಲರು ಮತ್ತು ಸಾಂಗ್ ನೋಡಿ ಅದು ಎಷ್ಟು ಖುಷಿ ಪಟ್ಟರು ಅಂತಂದರೆ, ಈಗ ಎಷ್ಟೊತ್ತಿಗೆ ಹೇಳಿ ನೀವು ಶನಿವಾರ ಯಾವ ಟೈಮಿಗೆ ಬರ್ಬೇಕು ಹೇಳಿ, ಖಂಡಿತವಾಗೂ ಮಾಡ್ಕೊಡ್ತೀನಿ, ನೀವು ಸಿನಿಮಾ ಯಾವಾಗ ತೋರಿಸ್ತೀರಿ ಅಂದರೆ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಅವ್ರು ಕೇಳಿದ್ರು. ಅಂದರೆ ಅದು ನಮ್ಗೆ ತುಂಬ ಖುಷಿ ಆಗೋಯ್ತು. ಈಗಲೂ ಕೂಡ ಇಲ್ಲಿದ್ದಾಗ ಹೇಳಿದ್ರು, ನೀವು ನಾಳೆ ಪ್ರೀಮಿಯರ್ ಶೋ ಇಟ್ಕೊಂಡಾಗ ಯಾವಾಗ ಏನು ಅಂತೇಳಿ, ಸಾಧ್ಯವಾದರೆ ಖಂಡಿತವಾಗೂ ಬರ್ತೀನಿ. ಇದೇನು ಗೊತ್ತಾ, ಹೊಗಳಿಕೆ ಅನ್ನೋಕ್ಕಿಂತನೂ ನಮ್ಮ ಒಂದು ಶ್ರಮಕ್ಕೆ ಸಿಕ್ಕಂಥ ಒಂದು ಬೆಲೆ ಅಂತ ಅಂದ್ಕೊಳ್ತೀನಿ. ಅಂದರೆ ನಮಗೆಲ್ಲರಿಗೂ ಒಂದು ಖುಷಿ ಆಗುತ್ತೆ. ಈಗ ಅವ್ರು ಬಂದು ಹೋಗಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸುಮಾರಷ್ಟು ಹಣ ಮಾತಾಡೋದಿದೆ, ಯಾಕೆಂದರೆ ನನ್ನ ಸಿನಿಮಾ ಜರ್ನಿ ಸಣ್ಣದಲ್ಲ. ಯಾಕೆಂತಂದರೆ ಸಿನಿಮಾದಲ್ಲಿ ತುಂಬ ಸಿನಿಮಾ ಮಾಡದೇ ಇರ್ಬೋದು ನಾನು. ಇಲ್ಲೇನು ಗೊತ್ತಾ, ಗೆಲುವಿಗೆ ಮಾತ್ರ ಲೆಕ್ಕ ಇರುತ್ತೆ, ಸೋಲಿಗೆ ಯಾವುದಕ್ಕೂ ಲೆಕ್ಕ ಇರಲ್ಲ. ನಾನು ಸುಮಾರು 18-19 ವರ್ಷದಿಂದ ಇದ್ದೀನಿ. ಅಂದರೆ ಹೇಳಿದ್ನಲ್ಲ, ಸೆಕೆಂಡ್ PUC ಅಲ್ಲಿ ಪರೀಕ್ಷೆ ಬರದೆ ಇಲ್ಲಿಗೆ ಸೀದಾ ಬಂದಿದ್ದೀನಿ. ಅಂದರೆ ನೀವು ನನ್ನ ವಯಸ್ಸಿಂದ ಹಿಡಿದು ನನ್ನ ಅನುಭವವನ್ನು ನೀವು ಯೋಚನೆ ಮಾಡ್ಬೋದು. ಹೀರೋ ಆಗಿ ಮಾಡಿದ್ದಂಥದ್ದು ಜೋಕಾಲಿ, ಅದೊಂದು ಸಾಂಗ್ ಅಷ್ಟೇ ಹಿಟ್ಟು ಗೊತ್ತಿರೋದು, ಚುಚ್ಚಿ ಚುಚ್ಚಿ ಕೊಂದೆಯಲ್ಲಿ ಅನ್ನೋದು. ಆಮೇಲೆ ರಾಜಹಂಸ ಮಾಡಿದೆ. ಅದಾದ ನಂತರನೂ ಕೂಡ ಅದು ತುಂಬ ಪ್ರಯತ್ನ ಪಟ್ಟು ಇದೇ ಒಂದು ಫ್ಯಾಷನಲ್ಲೇ ಮಾಡಿದ್ವಿ ಆ ಸಿನಿಮಾನ. ಅದು ತುಂಬ ದೊಡ್ಡ ಸಕ್ಸಸ್ ಏನಾಗಿಲ್ಲ, ಬಟ್ ಏನಂತಂದ್ರೆ ತುಂಬ ಒಳ್ಳೆ ಒಂದು ರೆಕಗ್ನೈಸೇಷನ್ ಸಿಕ್ತು. ಅದಾದಮೇಲೆ ಸುಮಾರು ಮತ್ತೆ ಸರ್ಕಸ್ಸು, ಮತ್ತೆ ಹೋರಾಟ. ಒಂದು ಸಿನಿಮಾ ಸೋಲಾದರೆ ಹೇಗಾಗುತ್ತೆ ಅಂದರೆ, ಮಿನಿಮಮ್ ಅಂತ ಅಂದರು ಮಳೆ ಬಂದು ನಿಂತು ಹೋದರೆ ನಿಮ್ಗೆ ಅರ್ಧ ಗಂಟೆ ಬೇಕಂತ ಹನಿ ತುಂಡಾಗಕ್ಕೆ. ಒಂದು ಸಿನಿಮಾ ಸೋಲಾದರೆ ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಬೇಕು. ಅದು ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋರಾಟ ಮಾಡೋನು ಬದುಕದ್ದಿಯಲ್ಲ, ತುಂಬ ಕಷ್ಟ. ನಿಮ್ಗೆ ಹೇಗೆ ಅಂತಂದ್ರೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಆಗಲ್ಲ. ಅದಾದ ನಂತರ ನಾನು ಮತ್ತು ನಮ್ಮ ಡೈರೆಕ್ಟ್ರು 2020ನೇ ಇಸ್ವಿಲಿ ನಾನು ಸಿನಿಮಾ ಮಾಡಬೇಕಂದ್ರೆ, ಈಗ 3 ವರ್ಷದಿಂದ ಸುಮಾರಷ್ಟು ಇದು ಮಾಡ್ತಿದ್ದೆ. ಅಂದರೆ ನನ್ನ ತಮ್ಮ, ನಮ್ಮ ರಿಲೇಟಿವ್ಸ್ ಎಲ್ಲ, ಇನ್ನೊಂದು ಸಿನಿಮಾ ಪ್ರಯತ್ನ ಮಾಡ್ಬಿಡು ಖಂಡಿತವಾಗ. ನನಗೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ರಾಜಹಂಸನೇ ನಾನು ಅಷ್ಟೆಲ್ಲ ಶ್ರಮ ಹಾಕಿ ಮಾಡಿ, ನಿಮಗೂ ಗೊತ್ತಿದೆ, ತುಂಬ ದೊಡ್ಡ ಸ್ಟಾರ್ ಕಾಸ್ಟು ಎಲ್ಲ ಇಟ್ಕೊಂಡು ಇನ್ನು ಜೀವನದಲ್ಲಿ ಸಿನಿಮಾ ಸವಾಸವೇ ಬೇಡ. ಸಿನಿಮಾ ಮಾಡೋಕ್ಕೆ ಹೋದ್ರೆ ಖಂಡಿತವಾಗೂ ನನ್ನ ಜೀವನ ಅಷ್ಟು ಇದಾಗಿ ಹೋಗ್ಬಿಡುತ್ತೆ. ಮದುವೆ ಹಬ್ಬ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಮದುವೆಯಾಗಿ ಶಿಸ್ತಾಗಿದ್ದೆ ನಾನು. ಆಮೇಲೆ ಇವರು ಮಾಡೋದಲ್ಲೇ ಬೇಕು ಅಂತ ಶುರು ಮಾಡೋದು.
ನಾನು ಸುಮಾರಷ್ಟು ಕತೆ ಕೇಳಿದ್ದೆ, ಮಾತಾಡ್ಬೋದಲ್ಲ, ನನಗೆ ತೊಂದರೆ ಇಲ್ಲಲ್ಲ, 2 ನಿಮಿಷ ಬೇಜಾರು. ಸುಮಾರಷ್ಟು ಕತೆ ಕೇಳಿದ್ದೆ. ಅಂದರೆ ನಂದೊಂದಿಷ್ಟು ಹಣ ತೇರಿ ಇದೆ. ಹೇಗೆ ಅಂತಂದರೆ, ಕೆಲವರು ಸಿನಿಮಾ ಇಂಡಸ್ಟ್ರಿಯಲ್ಲಿ 2 ಜನ ಹೇಳ್ತಾರೆ, ಯಾವಾಗಲೂ ರನ್ನಿಂಗಲ್ಲಿ ಇರ್ಬೇಕಂದ್ರ, ರನ್ನಿಂಗಲ್ಲಿ ಇದ್ರೆ ಮಾತ್ರ ನಿನ್ನ ಗುರ್ತಿಡ್ಕೊಳ್ತಾರೆ ಅಂತ. ಅದು ಒಂದು ತೇರಿ. ನಂದಾಗಲ್ಲ. ನಾನು ಎಷ್ಟು ಸಿನಿಮಾ ಮಾಡಿದೀವಿ ಅನ್ನೋದು ಕೌಂಟ್ ಅಲ್ಲ. ನನಗಾದ್ರೂ ಅಟ್ಲೀಸ್ಟ್ ಆತ್ಮಕ್ಕೆ ಒಂದು ಸಮಾಧಾನ ಆಗಿ, ಈ ಸಿನಿಮಾ ನಾನು ಮಾಡಿದ್ದೆ, ಆ ಸಿನಿಮಾ ನನಗೆ ಖುಷಿ ಕೊಡ್ತಪ್ಪ. ಎಲ್ಲಿ ತನಕ ಸಿನಿಮಾದ ಸಕ್ಸಸ್ಸು ಫೇಲ್ಯೂರು ದೇವ್ರು ಬಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ಆ ಸಿನಿಮಾ ಒಂದು ಪ್ರೊಸೆಸ್ ಮುಗಿಯೋ ತನಕ ನನಗೊಂದು ಖುಷಿ ಅನ್ಸ್ಬೇಕು, ಈ ಸಿನಿಮಾ ಮಾಡೋದ್ರಿಂದ ನನಗೇನೋ ಒಂದು ಬದುಕಿಗೆ ಆಗುತ್ತಾ, ಖಂಡಿತ ಇದೇನೊಂದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸನೇ ಆ ಸಿನಿಮಾ ಕೊಟ್ಟಿಲ್ಲ ಅಂದರೆ ನಾನು ಯಾಕೆ ಆ ಸಿನಿಮಾ ಮಾಡಲಿ? ಆ ಒಂದು ಹೋರಾಟ ಒಂದು ಇದರಲ್ಲಿದ್ದಾಗ ನಮ್ಮ ಸುಮಾರಷ್ಟು ಕಥೆನೂ ಕೇಳಿದ್ದೆ, ನಿಮ್ಗೆ ಹೇಳಿದರೆ ಇದು ಉತ್ಪ್ರೇಕ್ಷೆ ಅನ್ಸ್ಬೋದೇನೋ. ರಾಜಹಂಸ ಆದ್ಮೇಲೆ ಒಂದು 2 ಜನ ಅಡ್ವಾನ್ಸ್ ಕೊಟ್ಟಿದ್ರು, ಸಣ್ಣ ಸಣ್ಣ ನಮ್ಮ ಯೋಗ್ಯತೆಗೆ ತಕ್ಕಂತೆ. ಆಮೇಲೆ ಯೋಚನೆ ಮಾಡಿದೆ, ಈ ಸಿನಿಮಾ ಮಾಡೋದ್ರಿಂದ ಏನು ನನಗೆ ಉಪಯೋಗ ಇದೆಯಾ? ಸುಮ್ಮನೆ 6-7 ತಿಂಗಳು ನನ್ನ ಟೈಮು ವೇಸ್ಟು, ಆಮೇಲೆ ಅವ್ರಿಗೂ ನಾನು ತೊಂದರೆ ಕೊಟ್ಟಂಗೆ. ಈಗೇನು ಗೊತ್ತಾ, ಯಾರು ಯಾವ ಸಿನಿಮಾ ಮಾಡ್ತಿದ್ದೀಯ ಅಂತಂದರೆ ನಮ್ಗೆ ಹೇಳೋಕ್ಕೆ ನಾಚಿಕೆ ಆಗಬಾರ್ದು, ತಲೆ ತುಸ್ಕೊಳಂಗೆ ಆಗಬಾರ್ದು ಆ ಟೈಟ್ಲ್ ಹೇಳೋಕ್ಕೆ. ಹಾಗಾಗಿ ಏನು ಮಾಡಿದೆ, ಅವ್ರನ್ನೇ ಕರೆದು ಹೇಳಿದೆ, ಇಲ್ಲ ಅಣ್ಣ ಬೇಡ, ದಯವಿಟ್ಟು ನನಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇದೆ, ನಾನು ಬದುಕಲ್ಲಿ ಬೇರೆ ಯಾರನ್ನ ಇದು ಮಾಡಿ ಅಂದರೆ ಅವರು ಕೂಡ ಇದು ಮಾಡೋದು. ಅದಾದ ಮೇಲೆ ಇವರು ಬಂದು ಒಂದು ಲೈನ್ ಹೇಳಿದರು ಸಿನಿಮಾ, ನೀವು ನಂಬ್ತಿರೋ ನಂಬಲ್ಲ, ಅದಕ್ಕಿಂತಲೂ ಕೇಳಿದ್ದೆ. ನನಗೆ ಲೈನ್ ತುಂಬ ಇಷ್ಟ ಆಗೋಯ್ತು. ನನಗೆ ಪಟ್ಟನೆ ನಾನು ಯಾಕೆ ಅಂತಂದ್ರೆ, ನಾನು ಜೀವನದಲ್ಲಿ ಅಣ್ಣ ನಾನು ಗೆಲುವಿನಕ್ಕಿಂತಲೂ ಸೋಲು ಜಾಸ್ತಿ ನೋಡಿದಂಥವ್ರು. ನನಗೆ ಅನುಭವದ ಪಾಠ ಭಾರಿ ಇದೆ. ನಿಮ್ಗೆ ಏನು ಅನ್ಸ್ಬೋದು, ಇಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ನಾವೇನಾದ್ರೂ ಹೇಳಕ್ ಹೋದ್ರೆ ಗೆದ್ದವರು ಹೇಳಿದ್ರೆ ಮಾತ್ರ ಅದಕ್ಕೆ ಬೆಲೆ. ಸೋತವ್ನು ಏನು ಹೇಳಿದ್ರೆ ಅವನು ಅಂತದ, ಅವ್ನಿಗೆ 3 ಕಾಸಿನ ಯೋಗ್ಯತೆ ಇಲ್ಲ, ಅವನೆಂತದ ದೊಡ್ಡ ಇದು ಮಾಡ್ತಾನೆ ಅನ್ನೋ ಥರ ಇರುತ್ತೆ. ಹಾಗಾಗಿ ಜಾಸ್ತಿ ನಾವೇನೂ ಇಲ್ಲ. ಬಟ್ ಅವ್ರು ಹೇಳ್ತಿದ್ದಂಗೆ ನಂಗೆ ಅದು ತುಂಬ ಇಷ್ಟ ಆಗೋಯ್ತು. ಅದು ಅಂದರೆ ಇಡೀ ಓವರಾಲ್ ನನ್ನ ಸಿನಿಮಾ, ನಮ್ಮ ಬದುಕು, ಜೀವನ, ಈ ಥರದ್ದೊಂದು ಸಿನಿಮಾ ಮಾಡಿದ್ರೆ ನನ್ನ ಕೊನೆ ಪ್ರಯತ್ನಕ್ಕೆ ಇದು ಕರೆಕ್ಟ್ ಆಗಿದೆ ಅನಿಸ್ತು. ಆ ಲೈನ್ ಇಷ್ಟ ಆಗ್ತಿದ್ದಾಗೆ ಓವರಾಲ್ ಅವ್ರು ಬಂದು ಹೇಳಿದಾಗ ಯಾವ ಊರಲ್ಲಿ ಶೂಟ್ ಮಾಡಬೇಕು ಇನ್ನೊಂದು ಆ ಥರದ್ದು ಏನಿಲ್ಲ, ಬಟ್ ಲೈನ್ ಮಾತ್ರ ನಂಗೆ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲಿಂದ ನಾನು ಮತ್ತು ನಮ್ಮ ಡೈರೆಕ್ಟ್ರು ಯೋಚನೆ ಮಾಡ್ತಾ ಹೋದ್ವಿ, ಏನು ಮಾಡ್ಬೋದು ಅಂತ ಹೋದಾಗ ಯಾರೋ 10 ಜನನ ಕೂರಿಸ್ಕೊಂಡು ಒಂದು ಸಿನಿಮಾನ ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ ಬರೆಯೋದಕ್ಕಿಂತ ನಮ್ಮಿಬ್ಬರಿಗೂ ಅನುಭವ ಇದೆ. ಎಲ್ಲೋಕ್ಕಿಂತ ಸಿನಿಮಾ ಅನುಭವಕ್ಕಿಂತ ಬದುಕಿನ ಅನುಭವ ದೊಡ್ಡದಾಗಿದೆ. ಅವರು 15-16 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ನಾನೂ ಇದ್ದೀನಿ. ನಾವಿಬ್ಬರೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಕೂತ್ವಿ. ಅಲ್ಲಿಂದ ಈ ಒಂದು ಸಿನಿಮಾನ ಮಲ್ನಾಡ್, ಯಾಕೆ ನಾವಿಬ್ಬರು ಆ ಊರಿನವರು, ನಮಗೆ ಸ್ಟ್ರೆಂತ್ ಇರೋದು ಆ ಊರು. ಯಾಕೆಂದರೆ ಒಂದು ಸಿನಿಮಾ ಮಾಡೋಷ್ಟೊತ್ತಿಗೆ ಗೆಲುವಿದ್ದಾಗ ನೀವು ಯಾವ ಮೂಲೆಯಲ್ಲಿ ಬೇಕಾದ್ರೂ ಮಾಡ್ಬೋದು ಸಿನಿಮಾ, ಗೆಲುವಿಲ್ದಿದ್ದಾಗ ನಾವೇನೋ ಹೊಸಬ್ರ ಥರನೇ ಒಂದು ಗೆಲುವು ಬರೋ ತನಕ ನಾವೇನು ನಿರ್ಧಾರ ಮಾಡಿದ್ವಿ, ನಮಗೆ ಎಲ್ಲಿ ಸ್ಟ್ರೆಂತ್ ಇದೆ ಆ ಊರ ಕಡೆನೇ ಮಾಡೋಣ ಅಂತೇಳಿ ನಿರ್ಧಾರ ಮಾಡಿ ಆ ಕಥೆನ ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ. ಹಂಗೆ ಕೆರೆಬೇಟೆ ಅಂತ ಟೈಟ್ಲ್ ಅವ್ರು ಹೇಳಿದ್ರು. ಕೇಳ್ತಿದ್ದಾಗೆ ನಾನು ಕೂಡ ಪಟ್ಟು ಒಂದ್ಸರಿ ಒಪ್ಕೊಂಡಿಲ್ಲ, ಸ್ವಲ್ಪ ಯೋಚನೆ ಮಾಡಿದೆ. ಈ ಥರದ್ದೆಲ್ಲ ಆಗಿ ಸಿನಿಮಾ ಅದು ಹೇಗೆ ಅಂತಂದ್ರೆ ಪ್ರತಿಯೊಂದು ಹಂತನೂ ತುಂಬ ಪ್ರಿಪ್ರೇಷನ್ ಮಾಡಿದ್ವಿ. ನಾನು ಅದನ್ನ 1 ಅಕ್ಷರದಲ್ಲಿ 2 ಅಕ್ಷರದಲ್ಲಿ ಹೇಳೋದಕ್ಕಾಗಲ್ಲ. ನಿಮ್ಮೊಂದು ಟ್ರೈಲರು ಟೀಸರ್ ನೋಡಿದಾಗ ಅದು ಗೊತ್ತಾಗುತ್ತೆ. ಒಂದು ಸಿನಿಮಾ ಇರ್ಬೋದು, ಮೇಕಿಂಗ್ ಇರ್ಬೋದು. ನಮ್ದೇನಂತಂದ್ರೆ ಓವರ್ ಆಲ್ ಸಿನಿಮಾ ಇಷ್ಟು ದಿವಸ ಶೂಟಿಂಗ್ ಮುಗಿಯೋ ತನಕ ಪ್ಲಾಂಟ್ ಅಂದರೆ ಎವ್ರಿಥಿಂಗ್ ಪ್ಲಾಂಟಲ್ಲೇ ಮಾಡಿದ್ದೀವಿ. ಒಂದು ಚೂರು ಕೂಡ ಹಿಂದೆ ಮುಂದೆ ಆಗಿಲ್ಲ. ಮೊನ್ನೆ ಒಂದು ಇವೆಂಟ್ ಮಾತ್ರ ಹಿಂದೆ ಮುಂದೆ ಆಯ್ತು. ಅದಕ್ಕೂ ಕೂಡ ಸುದೀಪ್ ಸಾರು ಒಂದು ವಿಡಿಯೋ ಮಾಡಿ ನಮ್ಮ ಖುಷಿಯಿಂದ ನಾವು ಕೇಳೇ ಇದ್ದಿರಲಿಲ್ಲ, ಅದನ್ನ ನೋಡಿ ತುಂಬಾ ಖುಷಿಯಿಂದ ವಿಡಿಯೋ ಮಾಡ್ಕೊಟ್ಟು ಕಳಿಸಿದ್ರು. ಅದನ್ನು ನೋಡಿದೆ. ಅದೊಂದು ಘಟನೆ ಮಾತ್ರ ಸ್ವಲ್ಪ ಅವ್ರ ಆರೋಗ್ಯದ ಕಾರಣದಿಂದ ಹಿಂದೆ ಮುಂದೆ ಆಯ್ತು. ಇಡೀ ಸಿನಿಮಾ ನಾವು ಅಂದ್ಕೊಂಡು ಪ್ಲಾನ್ದಲ್ಲೇ ಮಾಡಿದ್ವಿ. ಪಬ್ಲಿಸಿಟಿ ಯಾವಾಗಿಂದ ಮಾಡೋದು ಅಂತ ಇತ್ತು. ನಾವು ಮುಂಚೆ ನಮ್ಮ ಡೈರೆಕ್ಟ್ರು, ನಮ್ಮ ತಮ್ಮ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ, ನಾವೇನು ಹೇಳ್ತೀವಿ ಎಲ್ಲ ಚರ್ಚೆ ಮಾಡ್ಕೊಳ್ಳೋಣ, ನಿಮ್ಮ ಪಾಡಿ ನೀವು ಮಾಡ್ತಾ ಹೋಗಿ, ಏನು ಬೇಕಾದ್ರೂ ಬರಲಿ. ಇಡೀ ಸಿನಿಮಾದಲ್ಲಿ ನಮ್ಮ ಎಡಿಟ್ರು ಇದೆಲ್ಲರಿಗೂ ಗೊತ್ತಿದೆ, ನಮ್ಮ ಕೋ ಡೈರೆಕ್ಟರ್ ಪ್ರತಿಯೊಬ್ಬರು, ನಮ್ಮ ಡೈರೆಕ್ಟರ್ ಯಾವಾಗ ಹೇಳ್ತಿದೆ, ಎಲ್ಲರೂ ಐಡಿಯಾ ಕೊಡಿ, ಎಲ್ಲರೂ ಏನು ಬೇಕಾದ್ರೂ ಹೇಳಿ, ಎಲ್ಲದೂ ಮಾಡೋಣ. ಆದರೆ ನಿರ್ಧಾರ ಮಾತ್ರ ನಾನೇ ಖಂಡಿತವಾಗೂ ಮಾಡ್ತೀನಿ. ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ. ಯಾಕೆ ಅಂತಂದ್ರೆ ನಾನು ಪದೇ ಸೋಲಕ್ಕೆ ರೆಡಿ ಇಲ್ಲ. ಸೋತ್ರೂ ಕೂಡ ಒಂದು ಪಕ್ಷ ನನ್ನ ನಿರ್ಧಾರದಿಂದಲೇ ಸೋತೆ ಅನ್ನೋದು ನನಗಾಗುತ್ತೆ. ಬೇರೆಯವ್ರ ನಿರ್ಧಾರದಿಂದ ಸೋತೆ ಅನ್ನೋ ಥರದ್ದು ಆಗೋದು ಬೇಡ. ನೀವು ಯಾರು ನಾಳೆ ನಾನು ಬ್ಲೇಮ್ ಮಾಡೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಆ ಥರದ್ದೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಯಾಕಿದು ಮಾತು ಹೇಳಿದೆ ಅಂದರೆ, ಶಿವರಾಮ್ ಕಾರಂತ ಹತ್ರ ಒಬ್ಬರು ಬಂದು ಕೇಳಿದ್ರಂತೆ, ನಿಮ್ಮ ಆತ್ಮಚರಿತ್ರೆ ಬರೀತೀನಿ ಅಂತ. ಅವಾಗ ಶಿವರಾಮ್ ಕಾರಂತ ಹೇಳಿದ್ರಂತೆ, ಮಹಾರಾಯ ನೀನು ನನ್ನ ಕೊಲೆ ಮಾಡೋದು ಬೇಡ, ನಾನೇ ನೇಣು ಹಾಕ್ಯಂತೀನಿ ಬೇಕಾರೆ, ದಯವಿಟ್ಟು ಸುಮ್ಮನೆ ಇರುತ್ತೆ. ಅದೇ ಥರ ನಾವೀಗ ಸಿನಿಮಾ ಮಾಡ್ತಾ ಇದ್ದೀವಿ. ನಾಳೆ ಏನಾಗುತ್ತೆ ಗೊತ್ತಾ, ಸಿನಿಮಾ ಚೆನ್ನಾಗಾದಾಗ ಎಲ್ಲರಿಗೂ ಕೂಡ ಖುಷಿ. ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದರೆ ನಾವು ಅವ್ರ ಮೇಲೆ ಹೇಳೋದು, ಇವ್ರು ಅವ್ರ ಮೇಲೆ ಹೇಳೋದು, ಆ ಥರ ಆಗೋದು ಬೇಡ. ಹಾಗಾಗಿ ಎಲ್ಲರೂ ಒಂದು ತಂಡ ಕೂತು ಒಂದು ಪ್ರಿಪ್ರೇಷನ್ ಬಗ್ಗೆ ಮಾತಾಡಿದೆ, ಸಂಪೂರ್ಣವಾಗಿ ಮಾಡಿದ್ವಿ. ಪಬ್ಲಿಸಿಟಿ ಅಂತ ಬಂದಾಗ ನಾನು ಅವಾಗಲೇ ಹೇಳಿದ್ದೆ ಅವ್ರಿಗೆ, ಡೈರೆಕ್ಟ್ರೆ ನಮ್ಮ ಕ್ಯಾಮ್ರಾಮ್ಯಾನ್ ಹೇಳ್ತಾ ಇದ್ರು, ಸರ್ ಪಬ್ಲಿಸಿಟಿ ಶುರು ಮಾಡ್ಬಿಡಿ ಸರ್, ಲೇಟ್ ಆಯಿತು ಅಂತ ಹೇಳಿದ್ರಲ್ರಿ. ನಾನು ಅವಾಗ ಹೇಳಿದೆ, ನಾನು ಪಬ್ಲಿಸಿಟಿ ಮಾಡೋ ಅಂಥದ್ದು ಪ್ಲ್ಯಾನ್ ಕರೆಕ್ಟ್ ಆಗಿದೆ. ಇಲ್ಲಿ ಹೆಚ್ಚು ಕಡಿಮೆ ಎಲ್ಲವೂ ನಮ್ಮ ಹೆಗ್ಲ ಮೇಲೆ ಹಾಕೊಂಡು ಹೊರಡ್ತಾ ಇದ್ದೀವಿ. ಶೂಟಿಂಗ್ ಅನ್ನೋದು ಸಂಪೂರ್ಣ ಆದಮೇಲೆ ನಾವು ಪಬ್ಲಿಸಿಟಿ ಕಡೆ ಹೊರಟ, ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಆದ್ಮೇಲೆ ಆ ಥರನೇ ಒಂದೊಂದೇ ಪ್ಲ್ಯಾನ್ ಮಾಡ್ಕೊಂಡು ನೀಟಾಗಿ ಬಂದು ಇವತ್ತು ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದ್ದೀವಿ.
ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇದ್ರೆ ಖಂಡಿತವಾಗೂ ಅಣ್ಣ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ. ನಾನು ಯಾವುದೇ ರೀತಿಯ ದೊಡ್ಡ ಬ್ಯಾಕ್ ಗ್ರೌಂಡ್ ಇರೋನಲ್ಲ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನನ್ನಲ್ಲಿ ಒಂದು ಹಠ ಇದೆ ಯಾವಾಗಲೂ. ನನ್ನ ಜೀವನದಲ್ಲಿ ನಾನು ಯಾರಿಗಾರು ಏನಾದ್ರು ಕೊಡ್ತೀನಿ ಅಂತಂದ್ರೆ ಅದು ಎಷ್ಟೇ ಕಷ್ಟ ಆಗಲಿ ನಾನು ಅದನ್ನು ಮಾಡಬೇಕು. ಒಂದು ವಿಚಾರಕ್ಕೆ ನಾನು ಕಮಿಟ್ ಆದೆ ಅಂತಂದ್ರೆ ನನ್ನ ಹತ್ರ ಇದೆಯೋ ಇಲ್ಲೋ ಇನ್ನೊಬ್ರ ಮೇಲೆ ಹೇರಲ್ಲ ನಾನು. ಇವಾಗ ನಾನು ನಿಮ್ಮನ್ನ ಒಪ್ಕೊಂಡ್ಬಿಟ್ಟೆ, ಅವತ್ತು ನಿನ್ನೆ ಯಾರನ್ನೂ ಉದ್ಧಾರ ಮಾಡ್ತೀನಿ. ನಾನು ಈ ಸಿನಿಮಾ ಮಾಡ್ತಿರೋದು ನನ್ನ ಉದ್ಧಾರಕ್ಕೆ ಮಾಡ್ತಿರೋದು. ಫಸ್ಟ್ ನಾನು ಉದ್ಧಾರ ಆಗಬೇಕು, ನಾನು ದೊಡ್ಡ ಹೆಸರು ಮಾಡಬೇಕು ಅನ್ನೋ ಒಂದು ಸ್ವಾರ್ಥದಿಂದನೇ ಸಿನಿಮಾ ಮಾಡೋದು. ನಾನು ಅವ್ರಿಗೆ ಮಾಡ್ತಿದ್ದೀನಿ ಇವ್ರಿಗೆ ಮಾಡ್ತಿದ್ದೀನಿ ಅದೆಲ್ಲ ಆಮೇಲೆ, ಅವರೆಲ್ಲ ಬಂದು ಸೇರಿದಂಥವ್ರು. ಹಾಗಾಗಿ ಈ ಒಂದು ಸಿನಿಮಾನ ತುಂಬಾ ಶ್ರದ್ಧೆಯಿಂದ ಮಾಡಿದ್ದೀನಿ. ನನಗೆ ಈ ಸಿನಿಮಾ ಸೋತೋದ್ರೆ ನನಗೆ ದೊಡ್ಡ ಸುಧಾರಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ನಾನು ಅವತ್ತು ಈ ಮಾತು ಹೇಳಿದೆ, ಸೋತ್ ಹೋಗ್ಬಿಟ್ಕೊಳ್ಳಿ ಏನೋ ದೊಡ್ಡ ಇದಾಗಿ ಹೋಗ್ಬಿಡುತ್ತೆ ಅಂತಲ್ಲ. ಬಟ್ ಇಷ್ಟು ಪ್ರಯತ್ನ, ಇಷ್ಟು ವರ್ಷದ ಶ್ರಮ, ನಾನು ಈಗಲೂ ಈ ಸಿನಿಮಾ ಮಾಡಿರೋದು ಸಿನಿಮಾ ರಂಗಕ್ಕೆ ಬಂದು ಸುಮಾರು ವರ್ಷ ಆಯ್ತು. ಸೋತು ವಾಪಸ್ ಹೋದೆ ಅಂತ ಆಗ್ಬಾರ್ದು ನನಗೆ. ಈ ಸಿನಿಮಾ ಗೆದ್ದು ನಾನು ಹೋದೆ, ಬೇಕಾದ್ರೆ ನಾನು ವಾಪಸ್ ಮಾಡದೆ ಇದ್ಬಿಟ್ರು ಕೂಡ ಒಂದು ಸಿನಿಮಾ ಗೆದ್ದಿದ್ದೆ, ನಾನು ಸಿನಿಮಾ ಬೇಡ ಅಂತ ನಾನೇ ನಿಲ್ಸಿದ್ದೀನಿ ಅಂತ. ಬಟ್ ಸೋತ್ ಹೋದೆ ಅಂದ್ರೆ ನಾನು ಸಾಯತ್ ಅಂತ ಅದು ಕಾಡುತ್ತೆ. ಅಷ್ಟು ವರ್ಷ ಪ್ರಯತ್ನ ಮಾಡಿದೆ, ಎಂಥದೋ ಮಾಡಿದೆ ನೀನಲ್ಲಿ ಅನ್ನೋ ಥರ ನನಗೆ ನನ್ನ ಆತ್ಮವಿಶ್ವಾಸಕ್ಕೆ ಇರ್ಕಂಗಾಗುತ್ತೆ. ಹಾಗಾಗದ್ ಬೇಡ ಅಂತ ಕೊನೆ ಪಕ್ಷ ಜೀವನದ ಕೊನೆ ಕಾಲದಲ್ಲಿ ನಾನು ಜೀವನದಲ್ಲಿ ಭಾರಿ ಪ್ರಯತ್ನ ಮಾಡಿದ್ದೆ, ನಾನು ಹಣೆ ಬರಸ ಇರಲಿಲ್ಲ, ನಾನೇನು ಮಾಡಲಿ ಅನ್ನೋದು ನನಗೆ ನಾನಾದ್ರೂ ಸಮಾಧಾನ ಹೇಳ್ಕೋಬೋದು. ಆ ಸಮಾಧಾನ ಈ ಸಿನಿಮಾ ಆಗಲ್ಲ, ಇದು ಖಂಡಿತವಾಗೂ ಹೇಳ್ತೀನಣ್ಣ. ನಾನು ನಿಮಗೆ ಹೇಳಿದರೆ ಉತ್ಪ್ರೇಕ್ಷೆ ಅನಿಸ್ಬೋದು. ಖಂಡಿತವಾಗೂ ನಿಮ್ಮ ಸಹಕಾರ ಹೊಂದಿದ್ದು, ಈ ಜನತೆ ಆಶೀರ್ವಾದ ಇದ್ರೆ ಒನ್ ಆಫ್ ದಿ ಮೆಗಾ ಹಿಟ್ ಸಿನಿಮಾ ಇದಾಗುತ್ತೆ. ನಾನು ಸುಮ್ಮನೆ ಹೇಳಲ್ಲ, ನಾನು ಹೇಳಿದ್ನಲ್ಲ ಜೀವನದ ಅನುಭವ ಇದೆ. ನಾನು ಸೋಲಿಗೂ ಎತ್ತಲ್ಲ, ಸೋಲು ಸುಮಾರು ನೋಡ್ಬಿಟ್ಟಿದ್ದೀನಿ ನಾನು ಜೀವನದಲ್ಲಿ. ನನಗೆ ಯಾವ ಸೋಲು ದೊಡ್ಡದಲ್ಲ. ನಾನು ಎಂತೆಂಥ ಸೋಲು ನೋಡಿದ್ದೀನಿ ಅಂತ ಲಕ್ಷ ಲಕ್ಷ ಕೋಟಿ ಗಟ್ಟಲೆ ಕಳ್ಕೊಂಡಿದ್ದೀನಿ. ನಾನು ಕೋಟಿ ಇದ್ದು ಕಳ್ಕೊಂಡಿಲ್ಲ, 10 ರೂಪಾಯಿ ಇದ್ದು ನಾನು ಲಕ್ಷ ಗಟ್ಟಲೆ ಕಳ್ಕೊಂಡಿದ್ದೀನಿ. ಗೊತ್ತಾಯ್ತಣ್ಣ? ಯಾಕಂದ್ರೆ ಕೋಟಿ ಇದ್ದು ಕೋಟಿ ಕಳ್ಕೊಳ್ಳೋದು ದೊಡ್ಡದಲ್ಲ, ಸಾಲ ತೀರಿಸ್ಬೋದು ಅಂತ ಧೈರ್ಯ ಇರುತ್ತೆ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇಟ್ಕೊಂಡು 1 ಕೋಟಿ ರೂಪಾಯಿ ನಾನು ನಂಬಿ ಸಾಲ ಕೊಟ್ಟು ಅದನ್ನ ಕಳ್ಕೊಳ್ಳೋದಿದೆಯಲ್ಲ, ಆ ಥರದ್ದಾಗಿದೆ ಈ ಸಿನಿಮಾನು. ನಾನು ಕಷ್ಟ ಇಷ್ಟ ಹೇಳಲ್ಲ, ಯಾಕಂತಂದ್ರೆ ಕಷ್ಟ ನಾವಾಗಲೇ ಹೇಳ್ಬಿಟ್ಟಲ್ಲ. ನಾನು ಸ್ವಾರ್ಥಕ್ಕೆ ಸಿನಿಮಾ ಮಾಡಿರೋದು. ನಾನೇನಕ್ಕೆ ನಿಮ್ಮ ಹತ್ರ ಯಾರ ಹತ್ರ ನಾನು ಕಷ್ಟ ಹೇಳೋಣ, ಆ ಕಷ್ಟದಲ್ಲಿ ಸಿನಿಮಾ ಮಾಡಿದೆ, ಗೋಳಾಟದಲ್ಲಿ ಮಾಡ್ಬಿಟ್ಟೆ, ದಯವಿಟ್ಟು ನೀವು ಕೈ ಅದು ಯಾವುದೂ ಇಲ್ಲ. ಗೋಳಾಟ ಎಲ್ಲವೂ ಫೀಲ್ಡಲ್ಲಿ ಇದೆ, ಈ ರಂಗದಲ್ಲಿ ಜಾಸ್ತಿ ಇದೆ. ಕಾರಣ ಇಷ್ಟೇ, ಇದರಲ್ಲಿ ಗೆಲುವಿನ ಆ ರೇಷಿಯೋ ಇದೆಯಲ್ಲ ಅದು ತುಂಬಾ ದೊಡ್ಡದು, ಆ ವೈಡ್ನೆಸ್. ಹಾಗಾಗಿ ಅಷ್ಟು ಇದಕ್ಕೆ ಬೇಕು, ಏನು ಶ್ರಮನೂ ಬೇಕು, ಸೋಲು ಅಷ್ಟು ಪರ್ಸೆಂಟೇಜೇ ಬೇಕು ಇದಕ್ಕೆ. ನೋ ಪ್ರಾಬ್ಲಮ್. ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಖಂಡಿತವಾಗೂ ಮಾಡಿ. ಈ ಸಿನಿಮಾ ಖಂಡಿತ ಚೆನ್ನಾಗಾಗುತ್ತೆ. ಈ ಸಿನಿಮಾದ ಇನ್ನೊಂದು ಹೇಳಬೇಕು, ಈ ಸಿನಿಮಾ ನಾವು ಯಾರಿಗೂ ಜಾಸ್ತಿ ತೋರಿಸಿಲ್ಲ. ನಮ್ಮ ಹೇಳಿದ್ರಲ್ಲ, ಪ್ರಮೋದ್ ಮರವಂತೆ ಅವರು ನೋಡಿದ್ರು, ದಿನಕರ್ ತೂರ್ದೀಪ್ ಅವರು ಈ ಸಿನಿಮಾನ ನಾನು ಯಾಕೆಂದ್ರೆ ತುಂಬಾ ವರ್ಷದಿಂದ ಸ್ನೇಹಿತರು. ಅವ್ರು ಇವತ್ತು ಬರಬೇಕಿತ್ತು, ಅವ್ರದ್ದು ಯಾವುದೋ ಸ್ಕ್ರಿಪ್ಟ್ ವರ್ಕ್ ಮೇಲೆಲ್ಲ ಆಚೆ ಹೋಗಿದ್ದಾರೆ. ಅವ್ರನ್ನ ನಾವು ಕರ್ಸೋದಕ್ಕಿಂತ ಮುಂಚೆ ಎಡಿಟಿಂಗ್ ರೂಮಲ್ಲಿ ಇನ್ನೂ ಇದಾಗಿದ್ದಿರಲ್ಲ, ಏನು ನಿಮಗೆ ಫ್ರೀ ರೆಕಾರ್ಡಿಂಗ್ ಆಗಿರಲಿಲ್ಲ. ಈಗ ಹೇಳ್ತಿರೋದು ನಾನು 3 ತಿಂಗಳ ಕಥೆ ಇದೆ. ಅವ್ರನ್ನ ಕರೆದೆ, ದಿನಕರ್ ಬನ್ರಿ ಒಂದು ಸಿನಿಮಾ ನೋಡಿ ಏನು ಅನ್ಸುತ್ತೆ ಅಂತ. ನಾನು ಕರೆಯೋಷ್ಟೊತ್ತಿಗೆ ಯೋಚನೆ ಮಾಡ್ಕರ್ದೆ. ಯಾಕೆಂತಂದ್ರೆ ಒಂದು ಪಕ್ಷ ಚೆನ್ನಾಗಿದೆ ಅಂತಂದ್ರೆ ಈ ಮನುಷ್ಯ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂತಂದ್ರೆ ಮಗದ ಮೇಲೆ ಹೊಡೆದಂಗೆ ನಿಮ್ಗೆ ಎಂತ ಕರಿಬೇಕಿತ್ತು, ಆಲ್ರೆಡಿ ಸೋತಿ ಸಾಕಾಗಲ್ವಾ ಅಂತ ಹೇಳಿ ಮಗದ ಮೇಲೆ ಹೊಡೆದಂಗೆ ಹೇಳೋಗೋರು. ಹೊರಗಡೆನೂ ಕೂಡ ಟಾಕ್ ಆಗೋಗ್ಬಿಡುತ್ತೆ, ಏನು ಮಾಡೋದು ಅಂತ ಹೇಳಿ ಆಗ್ಲಿ ಏನೋ ಒಂದು ದೈವದ ಮೇಲೆ ಭಾರ ಹಾಕಿ ತರಿಸ್ದೆ. ಬಂದ್ರು, ಸಿನಿಮಾ ನೋಡಿದ್ರು. ನೀವು ನಂಬಲ್ಲ, ದಿನಕರ್ ಅವ್ರು ಹೊಗಳೋದು ತುಂಬಾ ಕಡಿಮೆ. ಸತ್ಯವಾಗ್ಲೂ ನಿಮ್ಗೆಲ್ಲರಿಗೂ ಗೊತ್ತಿದೆ, ದಿನಕರ್ ಯಾರನ್ನೂ ಹೊಗಳಲ್ಲ, ಏನಾರಿದ್ರೆ ಮಕ್ಕದ ಮೇಲೆ ಹೊಡೆದಂಗೆ ಹೇಳೋದು. ಅವರಲ್ಲಿ ಒಂದು ಗುಣ, ಯಾರಿಗೂ ಅನ್ಯಾಯ ಮಾಡಬೇಕು, ಮೋಸ ಮಾಡಬೇಕು ಅನ್ನೋದಿರಲ್ಲ. ಯಾರನ್ನೂ ಹೊಗಳಿ ಅವರಿಂದ ಏನೋ ಆಗಬೇಕು ಅನ್ನೋದು ಅವ್ರಿಗಿರಲ್ಲ. ಹಾಗಾಗಿ ನೋಡಿದ್ರು, ನೀವು ನಮ್ಮಲ್ಲಿ ಒಂದು 200 ಜನಕ್ಕೆ ಹೆಚ್ಚು ಕಡಿಮೆ ಅವರು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ನಾವು ತುಂಬಾ ಜನ ಕೇಳಿದ್ರು. ಅದು ಕೂಡ ನಮ್ಗೆ ತುಂಬಾ ದೊಡ್ಡ ಶಕ್ತಿ ಆಯಿತು. ಲಾಸ್ಟ್ ಟೈಮ್ ಡಾಲಿ ಅವರು ಇರ್ಬೋದು, ಮೊನ್ನೆ ಸುದೀಪ್ ಸರ್ ಬೈಟ್ ಇರ್ಬೋದು, ಎಲ್ಲ ಅವರೇ ಮಾಡಿಸ್ಕೊಟ್ಟಿರೋಂಥದ್ದು. ಯಾಕಂದ್ರೆ ಇಲ್ಲೊಂದು ಸಣ್ಣ ಎಕ್ಸ್ಟ್ರಾ ಪುಷ್ ಇಲ್ಲದೆ ನಾವೇನು ಮಾಡೋದಕ್ಕಾಗಲ್ಲ. ಅದಾದ ನಂತರ ಈ ಸಿನಿಮಾನ ಜಯಣ್ಣ ಫಿಲ್ಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಜಯಣ್ಣ ಅವರು ಹೇಗೆ ಅಂತಂದ್ರೆ ಸುಮ್ಮನೆ ಯಾವುದಾದ್ರು ಸಿನಿಮಾ ಬಂದಿದ್ದೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ. ಅವ್ರಿಗೂ ಕೂಡ ಒಂದು ಅನ್ಸ್ಬೇಕು. ಅದು ಕೂಡ ದಿನಕರ್ ಅವ್ರು ಕರ್ಕೊಂಡೋದ್ರು. ಅವ್ರಿಗೂ ಎಲ್ಲಿ ತನಕ ಕಾನ್ಫಿಡೆಂಟ್ ಇದೆ ಅಂದ್ರೆ, ನೀವು ನಂಬಲ್ಲ, ಗಾಂಧಿನಗರದ ಒಂದು ಮುಖ್ಯ ಚಿತ್ರಮಂದಿರ, ನಾನು ಹೆಸರು ಆಮೇಲೆ ಹೇಳ್ತೀನಿ, ಅವರಾಗೆ ನಮ್ಮ ಜಯಣ್ಣ ಹೇಳಿದ್ರು ಮೊನ್ನೆ ಫೋನ್ ಮಾಡಿ, ಗೌರಿ ನಿನ್ನ ಸಿನಿಮಾನೇ ಬೇಕು ಅಂತ ಕೇಳ್ತಾ ಇದ್ದಾರೆ ಕಣ ಅವರು. ಹಾಗಾಗಿ ನೀನು ಖಂಡಿತ ಇದೊಂದು ವಿಚಾರ ಖುಷಿ ಪಡೋದು ಅಂತ. ಅಂದ್ರೆ ನಾನೇನೋ ದೊಡ್ಡ ಗೆಲುವಾಯ್ತು ಅಂತ ಹೇಳ್ತಾ ಇಲ್ಲ, ನಮ್ಮೆಲ್ಲರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಿದೆ ಅನ್ನೋದಷ್ಟೇ ಖುಷಿನ ಹೇಳ್ತಾ ಇರೋದು. ಹಾಗಾಗಿ ಉಳಿದವ್ರ ಬಗ್ಗೆ ಮಾತಾಡೋದು, ನಮ್ಮ ತಂಡ ತುಂಬಾ ದೊಡ್ಡದಿದೆ. ಈಗ ಏನ್ ಗೊತ್ತಾ, ನಮ್ಮ ಟೆಕ್ನಿಷಿಯನ್ ಬಗ್ಗೆ, ಆರ್ಟಿಸ್ಟ್ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಹೊಗಳೋ ಸ್ಟೇಜ್ ಇದಲ್ಲ, ಅದಕ್ಕೊಂದು ಸ್ಟೇಜ್ ಇದೆ. ಸಿನಿಮಾ ಗೆದ್ರೆ ಖಂಡಿತ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ. ಈಗ ನನ್ನ ಬಗ್ಗೆ, ನಮ್ಮ ಸಿನಿಮಾದ ಬಗ್ಗೆ, ಅದರದ್ದು ಏನಿದೆ ಅಂತ ಹೇಳಿದ್ದೀನಿ. ಮಾರ್ಚ್ 15ಕ್ಕೆ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಖಂಡಿತವಾಗೂ ಸಕ್ಸಸ್ ಆಗಿ ನಿಮ್ಮ ಮುಂದೆ ನಿಲ್ಲುವಂಥ ಪ್ರಯತ್ನ ನಮ್ಮ ತಂಡ ಮಾಡ್ತೀವಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಅಣ್ಣ
ಆಡಿಯೋ ರೈಟ್ಸ್ ಬಿಟ್ಟು ಬೇರೆ ಯಾವುದೂ ಕೊಟ್ಟಿಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ದಿನಕರ್ ಹೇಳಿದ್ರೆ ನಿಮ್ಗೆ ಭಯಂಕರ ಒಂಥರ ಒಂದೊಂದ್ಸರಿ ತುಂಬಾ ದುರಂಕಾರ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಹಿಂಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಅನ್ಕೊಳ್ತೀರಿ ಅಂತ. ನಾನು ಹಿಂಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂದ್ರೆ ಏನು ಆಗ್ತಿರ್ಲಿಲ್ಲ, ಹಂಗಿದ್ರೇನೆ ಕರೆಕ್ಟ್ ಆಗಿದ್ದೀನಿ ಅನ್ಸುತ್ತೆ. ಯಾಕೆಂದ್ರೆ ಈ ಟಿವಿ ರೈಟ್ಸು OTT ಎಲ್ಲ ಕೇಳಿದ್ರಲ್ಲಣ್ಣ, ಫೋನ್ ಬಂದಿದೆ, ಯಾರಿಗೂ ಫೋನ್ ಬರಲ್ಲ ಅಂತ ನನಗೆ ಫೋನ್ ಬಂದಿದೆ. ಅದು ಎಲ್ಲಿ ಅಂದ್ರೆ ನಾನು ಏನು ಖರ್ಚು ಮಾಡಿರ್ತೀನಲ್ಲ ಅದಕ್ಕೆ 20%ಗೂ ವ್ಯಾಲ್ಯೂ ಇಲ್ದಿರ ಅಂತ ಬಂದ್ರೆ ನಾನು ಏನು ಮಾಡಬೇಕು? ನಂದು ಒಂದೇ ನಿರ್ಧಾರ, ಬಂದ್ರೆ ಕೋಟಿಗಟ್ಟಲೆ ಬರಬೇಕು. ಸಿನಿಮಾ ಮಾಡಿರೋದು ಬಡ್ಡಿ ವ್ಯವಹಾರ ಅಲ್ಲ, 100 ರೂಪಾಯಿ 10 ರೂಪಾಯಿ ಬರಲಿ ಅಂತಲ್ಲ, ಬಂದ್ರೆ ಕೋಟಿನೇ ಬರಬೇಕು, ಹೋದ್ರೆ ಕೋಟಿನೇ ಹೋಗ್ಬೇಕು. ಯಾಕೆಂದ್ರೆ ಅದ್ಯಾವುದೋ 30 ಲಕ್ಷ 20 ಲಕ್ಷ ಬಂದು ನನ್ನ ಏನು ದೊಡ್ಡ ಬದಲಾವಣೆ ಮಾಡಲ್ಲ. ಸಾಲಗಾರರಲ್ಲಿ ಒಂದು ತಿಂಗಳು ನಾನು ಒಂಚೂರು ತಲುಪಿಸಿ ಕಡಿಮೆ ಮಾಡೋದ್ಬಿಟ್ರೆ ಇನ್ನೇನು ವರ್ಷಗಟ್ಟಲೆ ಸಾಲಗಾರನಿಂದೇನು ಕಡಿಮೆ ಮಾಡಲ್ಲ. ಹಾಗಾಗಿ ಅದನ್ನು ಕೇಳಿದ್ದು ಹೌದು, ದೊಡ್ಡ ಒಂದು ಜಿ ಮತ್ತೆ ಆ ಥರದೊಂದು ಸಂಸ್ಥೆಯಿಂದ ಯಾರೋ ಫೋನ್ ಮಾಡಿದ್ರು, ನೇರವಾಗಲ್ಲ. ಆಮೇಲೆ ಬಾಂಬೆಯಿಂದ ಫೋನ್ ಮಾಡಿದ್ರು, ಸಿನಿಮಾ ಭಾರಿ ಸದ್ದು ಮಾಡ್ತಿದೀವಿ ಅಂತಲ್ರಿ, ಖಂಡಿತವಾಗೂ ನಿಮ್ದು ತಗೊಳ್ತಿದೀವಿ, ಎಷ್ಟೇ ತಗೊಳ್ತಿದೀವಿ. ಇನ್ನೊಂದು ರೇಟು ಎಲ್ಲಿಗೆ ಅಂತ ಬಂದ್ರೆ ಅದನ್ನ ಕರೆಕ್ಟಾಗಿ ನಾವು ನೀವು ಎಲ್ಲ ಒಂದು 2 ಪಾರ್ಟಿ ಮಾಡಿದ್ರೆ ಡಬಲ್ ಅಷ್ಟೇ ಇರೋದು ರೇಟ್. ಅಣ್ಣ ನಾನೇ ಸಿನಿಮಾದ ದಯವಿಟ್ಟು ಸ್ಕ್ರೀನ್ ಪ್ಲೇ ಅಣ್ಣ ನೋಡಿದ್ದಾರೆ, ನಮ್ಮ ಪ್ರಮೋದ್ ಮರ್ಮಂತಿಯವ್ರು ನೋಡಿದ್ದಾರೆ ಅಣ್ಣ. ಬೇರೆಯವ್ರು ನೋಡಿ ಹೇಳೋದಕ್ಕಿಂತನೂ ನಾನೇ ಹೇಳಿದ್ನಲ್ಲ, ನಾನು ಚೆನ್ನಾಗಿಲ್ಲ ಅಂದ್ರೆ ನಾನು ಇಲ್ಲೇ ಹೇಳ್ಬಿಡ್ತಿದ್ದೆ, ನನಗೆ ಒಂದು ಸಮಾಧಾನ ಆಗೋಗಿದೆ. ನಾನು ಹೇಳಿದ್ನಲ್ಲ, ಸಿನಿಮಾ ದೊಡ್ಡ ಸಕ್ಸಸ್ ಆದ್ರೂ ಕೂಡ ನಮ್ಮ ಟಿವಿಗೆ ಹೇಳಿದ್ದೀನಿ, ಎಲ್ಲರಿಗೂ ಆ ಕ್ರೆಡಿಟ್ ಹೋಗುತ್ತೆ. ಸೋಲ್ ಆಯ್ತಾ 85% ಸೋಲ್ ನಾನೇ ಒಪ್ಕೊಳ್ತೀನಿ. ಯಾಕೆಂತಂದ್ರೆ ನಾನು ಕೂಡ ಸುಮಾರಷ್ಟು ನಿರ್ಧಾರ ಮಾಡಿದ್ದೆ, ಇದನ್ನ ಯಾರು ಕೂಡ ಹೇಳಲ್ಲ ಅನ್ಕೊಳ್ತೀನಿ. ಇವತ್ತೇ ನಾನು ಹೇಳೋಗ್ತಾ ಇದ್ದೀನಿ, ಸಿನಿಮಾ ಖಂಡಿತವಾಗೂ ಚೆನ್ನಾಗಿದೆ, ಖಂಡಿತವಾಗೂ ಚೆನ್ನಾಗಿ. ನೀವು ಹೇಗೆ ಅಂತಂದ್ರೆ ಒಂದು ಸೂಕ್ಷ್ಮಕ್ಕೆ ಅಂತಾನೆ ನೀವು ಖಂಡಿತವಾಗೂ ಸಿನಿಮಾ ಚೆನ್ನಾಗಾದ್ರೆ ಎಲ್ಲರಿಗೂ ಕೂಡ ಹಂಗಂತ ತುಂಬಾ ಕಮರ್ಷಿಯಲ್ ಸಿನಿಮಾ. ಇನ್ ಕೆಲವರು ಅನ್ಕೊಂಡಿದ್ದಾರೆ, ಅದು ನಿಮ್ಮ ಪಾರ್ಟಿಗಳು ಕೆರೆಬೇಟೆ ಸಿನಿಮಾ ಅಂತ ಅನ್ಕೊಂಡು ಬರೀ ಮಲೆನಾಡು ರೀಜನ್, ಮಲೆನಾಡು ಅಲ್ಲ ಅಣ್ಣ, ಮಲೆನಾಡಲ್ಲಿ ನಡೆಯುವಂತ ಘಟನೆನ ನಾವು ಆ ಭಾಷೆಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಇದು ಕೂಡ ಸಂಬಂಧ ಇರುವಂತಹ ಕತೆ. ನೀವೇನಂತಂದ್ರೆ ಯಾವುದೋ ಒಂದು ಊರಲ್ಲಿ, ನಮ್ಮ ಶಿವಮೊಗ್ಗದಲ್ಲಿ ಏನಾದ್ರು ಒಂದು ಘಟನೆ ಆದ್ರೆ ಇಡೀ ಕರ್ನಾಟಕಕ್ಕೆ ನೀವು ಬಿತ್ತರಿಸ್ತಿರೋ, ಅದೇ ತರ ನಮ್ಮ ಸಿನಿಮಾದ ಕತೆ ಅಲ್ಲಿ ಶುರುವಾಗುತ್ತೆ, ಅಲ್ಲಿ ನಡೆಯುತ್ತೆ. ಅದು ಎಲ್ಲರ ಮನಸ್ಸು, ಎಲ್ಲರ ಭಾವನೆ, ಎಲ್ಲರ ಹೋರಾಟ, ಕಿಚ್ಚು, ಆಸೆ, ಆಕಾಂಕ್ಷೆ ಪ್ರತಿಯೊಬ್ಬ ವ್ಯಕ್ತಿಗೆ ಇರುತ್ತಲ್ಲ, ಅದೆಲ್ಲದೂ ಕೂಡ ಆ ಸಿನಿಮಾದಲ್ಲಿದೆ. ಹಾಗಾಗಿ ಕೆರೆಬೇಟೆ ಅಂದ್ಕೊಳ್ಳೆ ಮಲೆನಾಡು ಭಾಗದವ್ರಿಗೆ ಮಾತ್ರ ಅಂತ ಅಲ್ವೇ ಅಲ್ಲ, ಕೆರೆಬೇಟೆ ನಡೆಯೋದು ಮಲೆನಾಡು ಭಾಗದಲ್ಲಿ. ಆದರೆ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಹೋರಾಟ, ಕಿಚ್ಚು, ಧೈರ್ಯ, ಏನೋ ಮಾಡಬೇಕು ಅನ್ನೋದು, ಅಥವಾ ಆ ಬಡತನ, ಅಥವಾ ಅಲ್ಲಿರುವಂತಹ ಪಾತ್ರಗಳು ಎಲ್ಲರಲ್ಲೂ ಇರುವಂಥದ್ದು, ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು. ಹಾಗಾಗಿ ಎಲ್ಲ ಕಡೆನೂ ಸಲ್ಲುವಂಥ ಸಿನಿಮಾ. ನೀವು ನಂಬಲ್ಲ, ನಮ್ದು ಟ್ಯಾಬ್ಲೋ ಗಾಡಿ ಎಲ್ಲ ರಾಜ್ಯದ ಎಲ್ಲ ಕಡೆಗೂ ಓಡಾಡ್ತಿದೆ. ನಮ್ಮ ಮಲೆನಾಡು ಭಾಗದಕ್ಕಿಂತ ರಾಯಚೂರು ಆ ಭಾಗದಲ್ಲಿ ನಮ್ಮ ಹುಡುಗರು ಹೋಗ್ದ ಫೋನ್ ಮಾಡ್ತಾರೆ, ಏನ್ ನಮ್ಮ ಸಿನಿಮಾದ ಡೈಲಾಗ್ ಇದೆಯಲ್ಲ, ನಾಚಿಕೆ ಎಲ್ಲಿ ಸಿಗ್ತಿದೆ ಹುಡ್ಕೆಂಬರಂಬ ಅನ್ನೋದಲ್ಲ. ತುಂಬಾ ಇಷ್ಟಪಟ್ಟು ಆ ಕಡೆಯವರೇ ತುಂಬಾ ಆ ಸಿನಿಮಾನ ಕಾಯ್ತಾ ಇದೀವಿ ಅಣ್ಣ, ಈ ಸಿನಿಮಾ ನೋಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಅದು ಎಲ್ಲರಿಗೂ ಕನೆಕ್ಟ್ ಆಗಿದೆ ಅನ್ನೋ ಒಂದು ಖುಷಿ. ಹಾ, ಥ್ಯಾಂಕ್ ಯು. ಅಣ್ಣ, ನಾನು ಸಿನಿಮಾ ಕಂಟೆಂಟ್ ಮೇಲೆ ಫಸ್ಟ್ ಧೈರ್ಯ ಮಾಡ್ಕೊಂಡೆ. ಇಲ್ಲೇನು ಗೊತ್ತಾ, ಇನ್ನೂ ಒಂದು ಥಿಯರಿ ಹೇಳ್ಬಿಡ್ತೀನಿ, ಅದು ಎಲ್ಲ ಫೀಲ್ಡಲ್ಲೂ ಅನ್ವಯ ಆಗೋಂಥದ್ದು. ಜಯಣ್ಣ ಕೂಡ ಅದೇ ಹೇಳಿದ್ರು, ಅಣ್ಣ ನನ್ನ ಸಿನಿಮಾ ನಿಲ್ಲಿಸ್ಬಿಡಿ, ಸಿನಿಮಾ ಅಣ್ಣ ಭಾರಿ ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ, ಇನ್ನೊಂದಾಗಿದೆ, ನನಗೆ ಒಂದು ವಾರ ಟೈಮ್ ಕೊಡಿ, ಎಂಥದ್ದು ಆಗಲ್ಲ ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ಗೊತ್ತಿರೋಂಥದ್ದು. ಹೇಗೆ ಅಂತ, ನೀವು ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅಂತಂದ್ರೆ ಅವರಾಗೆ ಥಿಯೇಟರ್ಗಳು ಅಲ್ಲಿಂದ ಈ ಸಿನಿಮಾ ನನಗೆ ಬೇಕು 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 ಅಂತ ಕೇಳಂಗಾದ್ರೆ ಮಾತ್ರ ಸಾಧ್ಯ ಅಣ್ಣ. ಯಾರೂ ಕೂಡ ನನ್ನ ಸಿನಿಮಾ ನಾನು ಯಾರು ಮಾವನ ಮಗನೂ ಅಲ್ಲ, ಬಾಡಿಗೆ ಕಟ್ಟಿ ಯಾರೂ ನಿಲ್ಸಲ್ಲ. ಸಿನಿಮಾ ನಾನು ಚೆನ್ನಾಗಿದೆ, ಅವ್ರಿಗೆ ಲಾಭ ಆಗುತ್ತೆ ಥಿಯೇಟರ್ ಅವರಿಗೆ ಅಂತ ಅಂದ್ರೆ ಖಂಡಿತವಾಗಿ ನಿಲ್ಸ್ತಾರೆ. ನಾನು ಅದಕ್ಕೋಸ್ಕರ ಏನು ಗೊತ್ತಾ, ನಾವೆಲ್ಲರೂ ಕಂಟೆಂಟ್ ಮೇಲೆ ಏನು ವರ್ಕ್ ಮಾಡ್ಬೇಕು. ನೀವು ಸಾಂಗ್ ನೋಡಿದ್ರಿ, ನಿಮಗೆ ಇಷ್ಟ ಜನಕ್ಕೆ ಇಷ್ಟ, ಅದಾದ್ಮೇಲೆ ಟ್ರೈಲರ್ ನೋಡಿದ್ರಿ, ಅದಕ್ಕೂ ಮುಂಚೆ ಟೀಸರ್ ನೋಡಿದ್ರಿ, ಮೋಷನ್ ಪೋಸ್ಟರ್ ಬಿಟ್ರಿ, ಮೊನ್ನೆ ಒಂದು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ, ಎಲ್ಲವೂ ಮಾಡಿದ್ದೇನು ಗೊತ್ತಾ, ಯಾವುದು ಸಿನಿಮಾ ಕಂಟೆಂಟೇ ಮಾತಾಡೋಕ್ಕಾಗಲಿ, ಅದರಲ್ಲಿ ನಾವೆಲ್ಲ ಇರಲಿ. ನಾವಿದ್ದು ಕಂಟೆಂಟ್ ಇದ್ರೆ ಖಂಡಿತ ಸಿನಿಮಾ ಗೆಲ್ಲಲ್ಲ, ದೇವರಣೆ ಸೋಲುತ್ತೆ. ಕಂಟೆಂಟ್ ಇದ್ದು ಅದ್ರ ಹಿಂದಕ್ಕೆ ನಾವೆಲ್ಲರೂ ಇದೀವಿ. ಕಂಟೆಂಟ್ ಮೀನ್ಸ್ ಎವ್ರಿಥಿಂಗ್, ಸಿನಿಮಾ, ಕತೆ, ಗೀತೆ, ಪ್ರೊಡಕ್ಷನ್ ಎಲ್ಲದೂ ಬಂತು. ಹಾಗಾಗಿ ಈಗ ಹೇಳಿದ್ನಲ್ಲ, ಅನುಪಮ ಇಲ್ಲಿ ಪರವಾಗಿಲ್ಲ, ಯಾವ ಥಿಯೇಟ್ರ್, ಮೈನ್ ಥಿಯೇಟ್ರ್, ಅನುಪಮ ಅದೇ ಥರನೇ ಬೇರೆ ಬೇರೆ ಕಡೆನೂ ಕೇಳ್ತಾ ಇದ್ದಾರಂತೆ, ಎಲ್ಲ ಹೇಳಿದ್ದಾರೆ ಅವರು ಫೋನ್ ಮಾಡಿ. ಹಾಗಾಗಿ ಸಿನಿಮಾ ಚೆನ್ನಾಗಿ ಆಗ್ಬೋದು. ಕಾಂಪಿಟೇಷನ್ ಅಣ್ಣ ಮಾಮೂಲಿ, ಏನು ಮಾಡ್ತೀರಿ ಈಗ ಮುಂದಿನ ವಾರ ಕೂತ್ಕೊಂಡ್ರೆ ಇನ್ನೂ ಮತ್ತೆ ಸಿನಿಮಾ ಬರುತ್ತೆ, ಅದಾದ್ಮೇಲೆ ಯುವ ಬರುತ್ತೆ. ನಾನೇನು ಹೇಳೋದು, ಎಲ್ಲ ಗಟ್ಟಿ ಇರುವಂಥ ಸಿನಿಮಾ ಗೆಲ್ಲಿ, ಗಟ್ಟಿ ಇರುವಂಥ ಸಿನಿಮಾಗೆ ನೀವೆಲ್ಲರೂ ಸಹಕಾರ ಮಾಡಿ.
ಯಾಕೆಂತಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ದೊಡ್ಡ ದೊಡ್ಡ ಸಿನಿಮಾದವರು ಹಣ ಈಗ ಟಿವಿ ಚಾನಲ್ ಇರ್ಬೋದು, ಇನ್ನೊಂದಿರ್ಬೋದು, ಬೇರೆ ಬೇರೆ ಮಾಧ್ಯಮದವರು ಇವತ್ತು ಲಾಸ್ಟ್ ರಿಲೀಸ್ ಅಂತ ಬಂದಾಗ ತಪ್ಪಾಗಲ್ಲ ಅನ್ಕೊಳ್ತೀನಿ ಮಾತಾಡೋದ್ರಿಂದ. ಕಮರ್ಷಿಯಲ್ಸು ಈ ಥರದ್ದೆಲ್ಲ ಬರುತ್ತೆ, ಅಡ್ವರ್ಟೈಸ್ಮೆಂಟ್ಸು ಇನ್ನೊಂದಲ್ಲ. ಈಗ 100 ಕೋಟಿ ರೂಪಾಯಿ ಹಾಕಿ ಸಿನಿಮಾದವನಿಗೂ ನೀವು ಅದೇ ಇದು ಇರುತ್ತೆ, ಕಮರ್ಷಿಯಲ್ಸು ಇನ್ನೊಂದೆಲ್ಲ ಇರುತ್ತೆ. ಅವರು ಅಷ್ಟು ಕೊಟ್ಟರು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಡ್ತೀರಾ, ಇನ್ನೊಂದು ಮಾಡ್ಕೊಡ್ತೀರಾ. ಇನ್ನು ಉಳಿದಂಥ ಸಣ್ಣ ಪಿಕ್ಚರ್ನವರಿಗೂ ಕೂಡ ಅದೇ ಥರನೇ ಇರುತ್ತೆ ಕಮರ್ಷಿಯಲ್ಸ್. ಎಲ್ಲ ಸಣ್ಣದಾಗಿ ಮಾಡ್ದಾಗ ಏನು ಗೊತ್ತಾ, ಸಿನಿಮಾ ರಿಲೀಸ್ ಬರೋಷ್ಟೊತ್ತಿಗೆ ಒಣಗೋಗ್ಬಿಟ್ಟಿರ್ತಾರೆ, ಎಲ್ಲ ಓಡಾಡ್ತಾರೆ. ಒಂದು ಚೂರು ಗಟ್ಟಿ ಇದೆ ಸಿನಿಮಾ, ಇದೇನೋ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಎಲ್ಲರೂ ಕೂಡ ಸಾಕು. ನಾನಂದ್ರೆ ಇದು ಓವರಾಲ್ ಆಗಿ ಹೇಳಿರೋದು, ಯಾವುದೇ ಒಂದು ವ್ಯಾಪಾರ ಬಿಸ್ನೆಸ್ ಅಂತ ಬಂದಾಗ ಒಂದು ಸಂಸ್ಥೆ ನಡೆಯೋದೇ ಆ ಒಂದು ಫಾರ್ಮೇಟಲ್ಲಿ. ಹಾಗಾಗಿ ಚೆನ್ನಾಗಿದೆ ಅಂತಂದಾಗ ನನ್ನ ಸಿನಿಮಾ ಅಂತಲ್ಲ, ಇನ್ನೊಂದು ಯಾವುದೇ ಇದ್ರೂ ಕೂಡ ನೀವೆಲ್ಲರೂ ಒಂದು ಸಹಕಾರ ಮಾಡಿಕೊಡಿ. ಹಾಗಾಗಿ ಒಳ್ಳೆ ಸಿನಿಮಾ ಆದರೆ ಇಂಥದ್ದು ಇನ್ನೂ 10 ಸಿನಿಮಾ ನಾವು ಮಾಡ್ತೀವಿ. ಏನಾದರೂ ತಪ್ಪಾಯ್ತು ಅದು ಹೇಳಿದ್ದು? ಬೇಜಾರಾಯ್ತಾ? ಥ್ಯಾಂಕ್ ಯು ಸೋ ಮಚ್ ಗೌರಿಶಂಕರ್ ಅವರೇ.